ಕ್ಷೇತ್ರ ಮರು ವಿಂಗಡಣೆಗೆ ಏನು ಕೇಂದ್ರ ಸರ್ಕಾರ ಕೈ ಹಾಕಿದೆ, ಇದು ದಕ್ಷಿಣಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇದೆ ಅಂತ ದಕ್ಷಿಣದ ರಾಜ್ಯಗಳು ಈಗ ಆತಂಕ ವ್ಯಕ್ತಪಡಿಸ್ತಾ ಇದ್ದಾವೆ. ಅದರ ಜೊತೆಗೆ ತಮಿಳುನಾಡು ಏನಂತಂದ್ರೆ ಏನು ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಏನು ಮಾಡೋದಕ್ಕೆ ಹೊರಟಿದಿರಲ್ಲ, ಅದರಲ್ಲಿ 8ರಿಂದ 9 ಕ್ಷೇತ್ರಗಳನ್ನು ನಾವು ಕಳೆದುಕೊಳ್ಳುತ್ತೀವಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಡಿಲಿಮಿಟೇಷನ್ ಮಾಡುವಂತಹ ಸಂದರ್ಭದಲ್ಲಿ ತಮಿಳುನಾಡು ಮತ್ತು ದಕ್ಷಿಣದ ರಾಜ್ಯಗಳ ಬಗ್ಗೆ ಒಂದು ಸ್ವಲ್ಪ ನಿಗಾ ಇರಲಿ ಅಂತ ಏನು ತಮಿಳುನಾಡು ಸಿಎಂ ಎಂ.ಕೆ. ಸ್ಟಾಲಿನ್ ಅವರು ಹೇಳಿದರು. ಅದೇ ತರನಾಗಿ ಈಗ ಅಮಿತ್ ಶಾ ಅವರು ಕ್ಷೇತ್ರ ಮರು ವಿಂಗಡಣೆ ವೇಳೆ ದಕ್ಷಿಣ ಭಾರತಕ್ಕೆ ಯಾವುದೇ ಅನ್ಯಾಯ ಆಗುವುದಕ್ಕೆ ಬಿಡೋದಿಲ್ಲ ಅಂತ ಸ್ವತಃ ಅಮಿತ್ ಶಾ ಅವರು ಹೇಳಿದ್ದಾರೆ. ನ್ಯಾಯಯುತ ಪಾಲು ಸಿಗತ್ತೆ, ಒಂದೂ ಕ್ಷೇತ್ರ ಕೂಡ ನಷ್ಟ ಆಗುವುದಕ್ಕೆ ನಾನು ಬಿಡಲ್ಲ, ಈ ಬಗ್ಗೆ ಅನುಮಾನವೇ ಬೇಡ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಯ ಸಮಯದಲ್ಲಿ ತಮಿಳುನಾಡು 8 ಕ್ಷೇತ್ರಗಳನ್ನು ಕಳೆದುಕೊಳ್ಳುವ ಭೀತಿಯನ್ನ ಏನಂದ್ರೆ ಎಂ.ಕೆ. ಸ್ಟಾಲಿನ್ ಅವರು ಆರೋಪ ಮಾಡಿದ್ದಾರೆ. ಇದಕ್ಕೆ ಜೊತೆಗೆ ಕ್ಷೇತ್ರ ಮರು ವಿಂಗಡಣೆಯಾದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗತ್ತೆ ಅಂತ ಎಂ.ಕೆ. ಸ್ಟಾಲಿನ್ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಅಮಿತ್ ಶಾ ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಕ್ಷೇತ್ರ ಮರು ವಿಂಗಡಣೆಗಿಂತ ತಮಿಳುನಾಡು 8 ಸ್ಥಾನಗಳನ್ನು ಕಳೆದುಕೊಳ್ಳುತ್ತೆ ಎನ್ನುವಂತಹ ಭೀತಿ ಸುಳ್ಳು. ಒಂದೇ ಒಂದು ಕ್ಷೇತ್ರವನ್ನು ದಕ್ಷಿಣ ಭಾರತ ಕಳೆದುಕೊಳ್ಳೋದಿಲ್ಲ, ಸಮಾನ ಪಾಲು ಸಿಗತ್ತೆ. ದಕ್ಷಿಣ ಭಾರತಕ್ಕೆ ಸಮಸ್ಯೆಯಾಗದ ರೀತಿಯಲ್ಲಿ ಚರ್ಚೆ ನಡೆಸೋದಕ್ಕೆ ಸರ್ಕಾರ ಸಭೆಯನ್ನ ನಡೆಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಕ್ಷೇತ್ರ ನಷ್ಟವಾಗದಂತೆ ನೋಡಿಕೊಳ್ತಾರೆ. ತಮಿಳುನಾಡು ಸಿಎಂ ಅವರ ಪುತ್ರ ಹೇಳಿಕೆಯಿಂದ ತಮಿಳುನಾಡಿನ ಜನ ಆತಂಕದಲ್ಲಿದ್ದಾರೆ. ಇವರಿಬ್ಬರ ಹಾದಿ ತಪ್ಪಿಸೋದಕ್ಕೆ ಏನಂತಂದರೆ ಪ್ರಯತ್ನ ಮಾಡಲಾಗ್ತಾ ಇದೆ. ಮರು ವಿಂಗಡಣೆ ಸಂಶಯ ಬೇಡ ಅಂತ ಹೇಳಿದ್ದಾರೆ. ಹಾಗಾದರೆ ಏನಿದು ಡಿಲಿಮಿಟೇಷನ್ ಅಂದರೆ ಮರು ವಿಂಗಡಣೆ ಅಂದರೆ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆ ಅಂತಂದರೆ ಏನಂತ ನೋಡ್ತಾ ಹೋಗೋದಾದರೆ, ಡಿಲಿಮಿಟೇಷನ್ ಅಥವಾ ಏನು ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆಯು ಲೋಕಸಭೆ ಮತ್ತು ವಿಧಾನಸಭೆ ಕ್ಷೇತ್ರಗಳ ಗಡಿಗಳನ್ನು ಮರು ಹೊಂದಿಸುತ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳ ಸಂಖ್ಯೆಯಲ್ಲೂ ಕೂಡ ಏರಿಳಿತವಾಗಲಿದೆ. ಸಂವಿಧಾನದ 81ನೇ ವಿಧಿಯ ಪ್ರಕಾರ ಪ್ರತಿ ರಾಜ್ಯವು ತನ್ನ ಜನಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರಗಳ ಪ್ರಾತಿನಿಧ್ಯ ಹೊಂದಿರಬೇಕು ಅಂತ ಸೂಚಿಸುತ್ತೆ. ಕ್ಷೇತ್ರ ಮರು ವಿಂಗಡಣೆ ಪ್ರಕ್ರಿಯೆಗಳಿಂದ ದೇಶದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದಾಗ ಇದ್ದಂತಹ 489 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಈಗ 543ಕ್ಕೆ ಏರಿಕೆಯಾಗಿದೆ. ಹಾಗಾದರೆ ದಕ್ಷಿಣ ರಾಜ್ಯಗಳ ಆತಂಕ ಏನು ಅಂತ ನೋಡ್ತಾ ಹೋಗೋದಾದರೆ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳು ಈಗಾಗಲೇ ಪರಿಣಾಮಕಾರಿಯಾಗಿ ವಿವಿಧ ಕುಟುಂಬ ಯೋಜನೆ ಕ್ರಮಗಳಿಂದ ಜನಸಂಖ್ಯೆ ಏರಿಕೆಗೆ ಕಡಿವಾಣ ಹಾಕಿವೆ. ಆದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚುತ್ತಾ ಇದೆ. ಜನಸಂಖ್ಯೆಗೆ ಅನುಗುಣವಾಗಿ ಮುಂದಿನ ವರ್ಷ ಲೋಕಸಭೆ ಕ್ಷೇತ್ರಗಳ ಮರು ವಿಂಗಡಣೆಯಾದಲ್ಲಿ ದಕ್ಷಿಣದಲ್ಲಿ ಲೋಕಸಭೆ ಸೀಟುಗಳ ಸಂಖ್ಯೆ ಕಡಿಮೆಯಾಗಲಿದೆ. ಸಂಸತ್ನಲ್ಲಿ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಕುಗ್ಗಲಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ಈ ರಾಜ್ಯಗಳ ಧ್ವನಿ ಕ್ಷೀಣಿಸಲಿದೆ ಅಂತ ಆತಂಕ ಎದುರಾಗ್ತಾಗಿದೆ. ಇದು ಬೇರೆ ರೀತಿಯಾಗಿ ಅಸಮಾಧಾನತೆಗೂ ಕೂಡ ದಾರಿ ಮಾಡಿಕೊಡಲಿದೆ ಎನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಈಗೇನು ದಕ್ಷಿಣದ ರಾಜ್ಯಗಳಿಂದ ಏನು ಸಂಸದರು ಹೋಗಿ ದೆಹಲಿನಲ್ಲಿ ಕೂತ್ಕೊಳ್ತಾರಲ್ಲ, ಆ ಸಂಸದರ ಒಂದು ಕ್ಷೇತ್ರವನ್ನು ಮರು ವಿಂಗಡಣೆ ಮಾಡದಂತಹ ಸಂದರ್ಭದಲ್ಲಿ ದಕ್ಷಿಣದ ರಾಜ್ಯಗಳ ಏನು ಲೋಕಸಭೆ ಸೀಟುಗಳಿದಾವಲ್ಲ, ಆ ಲೋಕಸಭೆ ಸೀಟುಗಳಲ್ಲಿ ಕಮ್ಮಿ ಏನಾದರೂ ಆದರೆ ಸಂಸದರ ಸಂಖ್ಯೆಯೂ ಕೂಡ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಕ್ಷೇತ್ರ ಮರು ವಿಂಗಡಣೆಯ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತಿ ವಹಿಸಿ ನಮ್ಮನ್ನು ಕಡೆಗಣನೆ ಮಾಡಬೇಡಿ ಅಂತ ದಕ್ಷಿಣದ ರಾಜ್ಯಗಳ ಸಿಎಂಗಳು ಈಗ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಎಸ್